ಮುಳಬಾಗಿಲು ತಾಲೂಕು ಉತ್ತನೂರು ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಗುರ್ತಿ ಗ್ರಾಮದಲ್ಲಿ ಪುರಾತನ ಕಾಲದಿಂದ ನೆಲೆಸಿರುವ ಶ್ರೀ ಕಾಟೇರಮ್ಮ ದೇವಿ ದೇವಾಲಯದಲ್ಲಿ ತಾಲೂಕು 14/7/2026ನೇ ಮಂಗಳವಾರದಂದು ಶ್ರೀ ಕಾವೇರಮ್ಮ ದೇವಿಯ ದೇವಾಲಯದ 4ನೇ ವರ್ಷದ ಬ್ರಹ್ಮರಥೋತ್ಸವ ಹಾಗೂ 5ನೇ ವಾರ್ಷಿಕೋತ್ಸವ ಮಹೋತ್ಸವ ನೆರವೇರಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ರಥೋತ್ಸವದ ನಿಮಿತ್ತ ನಡೆಯುವ ಎಲ್ಲ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿ ಅಮ್ಮನವರ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯ ಸಮಿತಿ ವತಿಯಿಂದ ಮನವಿ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ದೊಡ್ಡಗೂರ್ಕಿ ಕಾಟೇರಮ್ಮ ಉತ್ತನೂರು ಪಂಚಾಯಿತಿ ಮುಳಬಾಲ್ ತಾಲೂಕು ಬ್ರಹ್ಮರಥೋತ್ಸವ ದೀಪೋತ್ಸವ ಆಹ್ವಾನ ಪತ್ರಿಕೆ 13ನೇ ತಾರೀಕು ಗಂಗಪೂಜೆ ಸಾಯಂಕಾಲ 4 ಗಂಟೆಯಿಂದ 14ನೇ ತಾರೀಕು ಬ್ರಹ್ಮರಥೋತ್ಸವ ಮಂಗಳವಾರ 12:30 ಗಂಟೆಗೆ ಕಾಳಿ ಮಾತಾ ಪ್ರತಿಷ್ಠಾಪನೆ. ಬ್ರಹ್ಮರಥೋತ್ಸವ 1:30ಯಿಂದ 4 ಗಂಟೆವರೆಗೂ ಬ್ರಹ್ಮರಥೋತ್ಸವ ನಡೆಯಲಿದೆ. 15ನೇ ತಾರೀಕು ಬುಧವಾರ ದೀಪೋತ್ಸವ 12 ಗಂಟೆಯಿಂದ 4 ಗಂಟೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ. ಆರ್ಕೆಸ್ಟ್ರಾ ವ್ಯವಸ್ಥೆ ಇರುತ್ತದೆ. ಕೂಲು ಕುದುರೆ ತೀರ್ಥ ಪ್ರಸಾದ ವಿನಿಯೋಗ. ಗುರುವಾರ ಸಾಯಂಕಾಲ 4 ಗಂಟೆಯಿಂದ ದೊಡ್ಡಗೂರ್ಕಿ ಗ್ರಾಮದಲ್ಲಿ 4 ದೇವರುಗಳ ಪುಷ್ಪ ಪಲ್ಲಕ್ಕಿ ಇರುತ್ತದೆ. ಕಾಟೇರಮ್ಮ ದೇವಸ್ಥಾನ, ಗಂಗಮ್ಮ ದೇವಸ್ಥಾನ, ಶ್ರೀ ವೇಣುಗೋಪಾಲ ಸ್ವಾಮಿ, ಎಂಟ್ರಾಣ ಸ್ವಾಮಿ ಪಲ್ಲಕ್ಕಿಗಳು ಊರು ಮೆರವಣಿಗೆ ಇರುತ್ತದೆ. 18ನೇ ತಾರೀಕು 9 ಗ್ರಾಮಗಳ ಮೆರವಣಿಗೆ ಕಾಟೇರಮ್ಮ ಪಲ್ಲಕ್ಕಿ ಇರುತ್ತದೆ. ರಚ್ಚಬಂಡಳ್ಳಿ, ಮಲಸಂದ್ರ, ಕದ್ರಿಪುರ, ವಿ ಗುಟ್ಟಳ್ಳಿ, ಅನಂತಪುರ, ಕೊತ್ಮಂಗಳ, ಬನಹಳ್ಳಿ, ಹನುಮಂತಪುರ, ಕೆಜಿ ಲಕ್ಷ್ಮೀಸಾಗರ, ವೈಗಳ್ಳಹಳ್ಳಿ ಗ್ರಾಮಗಳಿಗೆ ಪುಷ್ಪ ಪಲ್ಲಕ್ಕಿ ಅಮ್ಮನವರು ಮೆರವಣಿಗೆ ಹೋಗ್ತಾರೆ. ಎಲ್ಲರೂ ಕಾಯಿ ಹಣ್ಣುಗಳು ಕೊಟ್ಟು ಅಮ್ಮನವರಿಗೆ ಆಶೀರ್ವಾದ ಪಡಬೇಕಾಗಿ ತಮ್ಮಲ್ಲಿ ಎಲ್ರಿಗೂ ವಿನಂತಿ. ಇನ್ನು ಬ್ರಹ್ಮರಥೋತ್ಸವ ವಿಶೇಷವಾಗಿ ಶ್ರೀ ಕಾಟೇರಮ್ಮ ದೇವಿಗೆ ವಿಶೇಷ ಪಂಚಾಮೃತ ಅಭಿಷೇಕ ಹಾಗೂ ಅಲಂಕಾರ ನಡೆಯಲಿದೆ. ಗಣಪತಿ ಪೂಜೆ, ನವಗ್ರಹ ಆರಾಧನೆ, ಕಾಟೇರಮ್ಮ ದೇವಿಯ ವಿಗ್ರಹ ಆರಾಧನೆ, ಗಣಪತಿ ಹೋಮ, ನವಗ್ರಹ ಹೋಮ, ರಥ ಹೋಮ, ಬಲಿಹರಣ ಹಾಗೂ ರಥ ಅಲಂಕಾರ. 27 ಅಡಿಯ ಶ್ರೀ ಕಾಳಿಕಾ ದೇವಿಯ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯ ನಂತರ ಬ್ರಹ್ಮರಥೋತ್ಸವ ನಡೆಯಲಿದ್ದು ಬಂದಂತಹ ಎಲ್ಲಾ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಅನ್ನದಾಸೋಹದ ವ್ಯವಸ್ಥೆ ಮಾಡಲಾಗಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಜಗನ್ಮಾತೆಯ ಕೃಪೆಗೆ ಪಾತ್ರರಾಗಬೇಕಾಗಿ ಇದೇ ಸಂದರ್ಭದಲ್ಲಿ ದೇವಾಲಯದ ಸಮಿತಿಯವರು ಮನವಿ ಮಾಡಿದರು. ದೊಡ್ಡಗೂರ್ಕಿ ಗ್ರಾಮದಲ್ಲಿ 5 ವರ್ಷದಿಂದ ಈ ಕಡೆ ಕಾಟೇರಮ್ಮ ದೇವಿ ನೆಲೆಸಿದ್ದು ರಕ್ತ ಕಾಟೇರಮ್ಮನಿಗೆ 121 ಅಡಿ ವಿಗ್ರಹವು ಸಹ ಇವಾಗ ಆಗ್ತಾ ಇದೆ. ಹಾಗೆ ಅದೇ ರೀತಿ ಪ್ರತಿ ವರ್ಷ ಬ್ರಹ್ಮರಥೋತ್ಸವ ನಡೀತಾ ಇದೆ. ಬರೋ ಇದೇ ತಿಂಗಳು 14ನೇ ತಾರೀಕು, 15ನೇ ತಾರೀಕು, 16ನೇ ತಾರೀಕು ಈ ದಿನ 14ನೇ ತಾರೀಕು ಬ್ರಹ್ಮರಥೋತ್ಸವ, 15ನೇ ತಾರೀಕು 9 ಗ್ರಾಮಗಳಿಂದ ದೀಪೋತ್ಸವ, 16ನೇ ತಾರೀಕು 4 ದೇವರುಗಳ ಮೆರವಣಿಗೆ ಇದ್ದು ಸಕಾಲಕ್ಕೆ ಎಲ್ಲಾ ಜನ ಬಂದು ಆಶೀರ್ವಾದ ತಾಯಿ ಕೃಪೆ ಪಡಿಬೇಕು ಅಂತ ಎಲ್ಲರಲ್ಲಿ ಮನವಿ. ಈ ದೇವಾಲಯಕ್ಕೆ ನಾರಾಯಣ ಸ್ವಾಮಿ, ಜೆ ವಂಸಂದ್ರ ದೇವಾಲಯ ಅಭಿವೃದ್ಧಿಗಾಗಿ ಯಥೇಚ್ಛವಾಗಿ ಸಹಾಯ ಮಾಡ್ತಿದ್ದಾರೆ. ನಮ್ಮ MLA ಸಮೃದ್ಧಿ ಮಂಜುನಾಥಣ್ಣವರು ದೇವಾಲಯಕ್ಕೆ 14ನೇ ತಾರೀಕು ಆರ್ಕೆಸ್ಟ್ರಾ ಸಹ ಏರ್ಪಡಿಸಲಾಗಿದ್ದಾರೆ. ಅದೇ ರೀತಿ ನಾರಾಯಣ ಸ್ವಾಮಿ 15ನೇ ತಾರೀಕು ಸಾಯಂಕಾಲ ಆರ್ಕೆಸ್ಟ್ರಾವನ್ನು ಏರ್ಪಡಿಸಿದ್ದಾರೆ. ಸಾಂಬಯ್ಯನವರು ಎಲ್ಲಾ ಜನತೆಗೆ ಊಟದ ವ್ಯವಸ್ಥೆ ಮಾಡಿಕೊಟ್ಟು ಎಲ್ಲ ಸಹಾಯ ಮಾಡಿದ್ದಾರೆ. ಆದಿನಾರಾಯಣ ಅಣ್ಣವರು ದೇವಸ್ಥಾನಕ್ಕೆ ರಥೋತ್ಸವಕ್ಕೆ ಎಲ್ಲ ಹೂವಿನ ಅಲಂಕಾರ ಮಾಡಿಕೊಟ್ಟು, ಕೋಲಾರ ನುಕ್ಕಾಪುರ ಡಾಕ್ಟರ್ ಸುನೀಲ್ ಸರ್ ಅಂತ ಈ ದೇವಾಲಯಕ್ಕೆ ಅಭಿವೃದ್ಧಿಗೆ ಎಲ್ಲಾ ರೀತಿಯಾಗಿ ಸಹಾಯ ಮಾಡ್ತಾ ಇದ್ದಾರೆ. ಎಲ್ಲಾ ಜನತೆ, ಎಲ್ಲಾ ಭಕ್ತಾದಿಗಳು ಪ್ರತಿ ವರ್ಷ ಅನುಕೂಲ ಅದೆಲ್ಲ ಯಥೇಚ್ಛವಾಗಿ ದೊಡ್ಡಗೂರ್ಕಿ ಗ್ರಾಮಸ್ಥರು ಹಾಗೂ ಯುವಕರು ಸಹ ತುಂಬಾ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಸಕಾಲಕ್ಕೆಲ್ಲ ಬಂದು ಅಮ್ಮನ ಆಶೀರ್ವಾದ ಪಡಿಬೇಕು ಅಂತ ಎಲ್ಲ. ವರದಿ ಸೈಯದ್ ಫಯಾಜ್, ಮುಳಬಾಗಿಲು.